ಪೊಲೀಸರಿಂದ ಎಸ್ಕೇಪ್ ಆಗಬೇಕು ಅಂತ ದೇಶ ಬಿಟ್ಟು ಹೋಗಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ನಮ್ಮ ಕೋಲಾರ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸುಮಾರು 15 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಾನೆ ಆಸಾಮಿ. ಇಂತಹ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ನಮ್ಮ ಕೋಲಾರ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗುಂಪು ಕಟ್ಟೋದು, ಹಲ್ಲೆ ಮಾಡೋದು, ಜಗಳ ಮಾಡೋದು, ಘಾಸಿಗೊಳಿಸೋದು, ಗಾಯಗೊಳಿಸೋದು ಹೀಗೆ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಮುನೇಶ್ವರ ನಗರದ ಮುರಳಿ ಪ್ರಸಾದ್ ಬಿನ್ ಲೇಟ್ ರಘುರಾಮ್ 44 ವರ್ಷ. ಈತ ಆರೋಪಿ ಜರ್ಮನಿ ದೇಶದಲ್ಲಿ ಸುಮಾರು 15 ವರ್ಷಗಳಿಂದ ಬಿಸ್ನೆಸ್ ಮಾಡಿಕೊಂಡು ಸೆಟ್ಲ್ ಆಗಿರ್ತಾರೆ. ಇಂಥ ಒಬ್ಬ ಆರೋಪಿಯನ್ನ ನಮ್ಮ ಕೋಲಾರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಲೋಕೇಶ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಗುಪ್ತ ಮಾಹಿತಿದಾರರು ನೀಡಿದ ಮಾಹಿತಿಯ ಆಧಾರದ ಮೇರೆಗೆ ಹಾಗೆಯೇ ನ್ಯೂ ಟೆಕ್ನಾಲಜೀಸ್ ಅನ್ನ ಉಪಯೋಗಿಸಿಕೊಂಡು ಮುನೇಶ್ವರ ನಗರದ ನಿವಾಸದಲ್ಲಿ ಆರೋಪಿ ಮುರಳಿ ಪ್ರಸಾದ್ ರಘುರಾಮ್ ಅನ್ನೋರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರ್ತಾರೆ. ನ್ಯಾಯಾಲಯವು ಆರೋಪಿ ಮುರಳಿ ಪ್ರಸಾದ್ಗೆ ಜುಲೈ 7ರವರೆಗೆ ಕಾರಾಗೃಹದಲ್ಲಿ ಇಡಬೇಕು ಅಂತ ಆದೇಶವನ್ನ ಹೊರಡಿಸಿದೆ. ನ್ಯಾಯಾಲಯದ ಆದೇಶದಂತೆ ಈ ತಿಂಗಳ 7ನೇ ತಾರೀಕುವರೆಗೂ ಕಾರಾಗೃಹದಲ್ಲಿ ಅಂದ್ರೆ ಕೋಲಾರದ ಜೈಲಿನಲ್ಲಿ ಇರಿಸಲಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ. ಸದಾ ನಿಮ್ಮೊಂದಿಗೆ ನಾನು ಪವಿತ್ರ ಕೆ.